ನೋಡಿ ಫ್ರೆಂಡ್ಸ್, ಒಂದು ಸಣ್ಣ ಕೆಲಸ ಇದ್ರೂ ನಮ್ಮ ಹಿರಿಯ ನನ್ನ ಬೆನ್ನು ಹಚ್ಕೊಂಡ್ಬರ್ತಾನ್ರಿ. ಇಲ್ಲಿ ತೋಟದಾಗ ಏನು ಕೆಲಸ ಇದ್ದಿತ್ತು, ಯಾರ ಕಾಯಿ ಮಾರಾಕ ತಗೊಳಾರ ಬರತಾರಂತ್ರಿ, ಮಾಯಿನ ಹಣ್ಣು ತುಂಬಿಸುವಾರ ದಲಾಲ್ರ ಅವ್ರು ಬಂದ್ರೆ ತಾನ ಬಂದು ಹೊಂದಿಸಿ ಕೊಡ್ಬೇಕಿಲ್ರಿ. ನಾನು ಕರ್ಕೊಂಬಂದ ನೋಡ್ರಿ. ನಾ ಅದಕ್ಕೋ ಮಾರಾಯ ಅಂದ್ರೆ ನಡಿ ಏನಾರ ಕೆಲಸ ಇರ್ತಾವ ಮಾಡೋರಂತಿ, ಮನ್ಯಾಗಿಂದ ಏನು ಹಗಲೆಲ್ಲ ಮಾಡ್ಕೋದೈತಿ, ಹಗಲೆಲ್ಲ ಏನು ಮಾಡ್ತೀರ ಅಂತ ಕರ್ಕೊಂಬಂದ. ಏಯ್ ಬಂದಾಕೆನ ಗಿಡದ ಬುಡಕ್ ಸುಮ್ಮನೆ ನಿಂತ್ಯಲ್ಲ, ಯಾಕ ಒಳ್ಳೆ ತನ್ನ ಗಾಳಿ ನೆಳ್ಳ ಐತಿ, ಆರಾಮ ಸುಮ್ಮನೆ ನಿಂತ್ಯಲ್ಲ. ಹೋಗ ಸುತ್ತು ಕಡೆ ಮ್ಯಾರಿ ಅಡ್ಡಾಡಿ ನೋಡಿ ಬರೋಗು. ಒಂದೊಂದು ಹುಟ್ಟುಟ್ಟಂದ ಕಟ್ಟಿಗೆ ಕಸ ಅದು ಇದ್ರೆ ಆರಿಸಿ ಒಗಿ. ಅಲ್ಲೇ ಗಿಡದ ಬುಡಕ ಕಾಯಿ ಅದು ಬಿದ್ದಿರ್ತಾವ, ಹೋಗ ನೋಡೋಗ. ಓಕೆ ಅಂತ ತಡಿಯೋ ಮಾರಾಯ, ಎದಕ್ಕೆ ಅವಸರ ಮಾಡ್ತಿದ್ದಿ? ಆ ಕ್ಯಾನ್ ಎಲ್ಲಿಟ್ಟು ಹೇಳಿ, ನೀರಿನ ಕ್ಯಾನ್ ಮನ್ಯಾಗ ಉಸಿರ್ದಾಗ ಬರುವಾಗ ಒಂದು ಚಪಾತಿ ಚಾದಾಗ ಎದ್ಕೊಂಡು ತಿಂದು ಬನ್ನಿ. ನೀರು ಅಡಿಕೆಗೈತಿ, ನೀರು ಕುಡಿತೀನಿ. ಬಟ್ ನನಗೊಟ್ಟು ಅಡಿಕೆ ಕೊಡ, ಅಡಿಕೆ ಹಾಕ್ಕೊಂಡು ಹೊಕ್ಕೇನಿ. ಇವರು ಮಾರಾಯಿಗಳು ಬಂದಾರ, ಏನು ಮಾಡ್ಯಾರ ಬಾಳೋತಾತೋ ಏನೋ ಈಗ ಬಂದಾರೋ. ಇಲ್ಲೇ ಗಿಡಕ್ಕೆ ಗಾಡಿ ತರಬಿ ಹೋಗ್ಯಾರ. ನಾನು ಫೋನ್ ಹಚ್ಬೇಕು ಅವ್ರಿಗೆ, ಬರ್ತಾರ. ಈಗೇನು ಮಾಡಕ್ಕೆ ಅಡಿಕೆ ಅವರು ಎಲ್ಲ ಹೊಂದಿಸ್ಕೊಂಡು ಹೋಗಿಂದ ಆರಾಮ್ಸಿರಿ ಅಡಿಕೆ ಹಾಕೋಣ. ಕೇಳೋತಿಗೆ ಯಾವಾಗ ಕೊಟ್ಟಿದ್ದೋ ಮಾರಾಯ, ನೀ ಬರೇ ಏನಾರ ಒಂದು ಹೇಳ್ತಿದ್ದಿ. ಆ ತಗೋ ಹೊಕ್ಕೆ, ನಾನು ಹೋಗಿ ಏನು ಊಟಟ್ಟು ಒಂದು ಕಟ್ಟಿಗೆ ಆರಿಸ್ಬೇಕಾ, ಕಸ ಕಡ್ಡಿ ಆತಾಗ ಮನೆ ಕಂಟಿ ಕಡ್ದಿಯಲ್ಲ ಮುಳ್ಳು ಉದುರಿರ್ಬೇಕು, ಅವನ್ನೆಲ್ಲ ಕಂಟಿ ಮುಳ್ಳು ಆರಿಸಿ ಸುಡ್ಬೇಕು ನೋಡೋಣ. ನೀ ಎಲ್ಲ ಕಂಟಿ ದುಂಡಗೆ ಹಾಕಿ ಮುಳ್ಳು ಆರಿಸಿ ಒಣ ಕಟ್ಟಿಗೆ ಪಟ್ಟಿಗೆ ಒತ್ತಟ್ಟು ದುಂಡಗೆ ಮಾಡಿಡ ಅವ್ರಿಗೆ ಗಿಡನ ಹೊಂದಿಸಿ ಕೊಟ್ಟ ಬಂದ. ನಾನು ಆ ಕಡ್ಡಿ ಪಟ್ಟಿಗೆ ತೊಗೊಂಬಂದಿಲ್ಲ, ತೊಗೊಂಬರ್ತಾನೆ ತಂದ ಸುತ್ತ. ನಾನು ಒಟ್ಟ ಸಮಾಧಾನ ಅನ್ನೋದಿಲ್ಲ ನೋಡಿ, ಮನುಷ್ಯಾಗ ಬಡ್ಕೊಂತಾನೆ. ಏನು ಹೆಣ್ಮಕ್ಳು ಮಾರಾಯ, ಹೊಲಕ್ಕೆ ಸರಕನ ಬರೋತ್ತಿಗೆ ಉದ್ಯೋಗ ಮಾಡಾಕ್ ಬಡ್ಕೋದಿಲ್ಲ. ಕೈ ನೋಡು ಎತ್ತಿದ್ದಂಗೆ ಅದಾರೆ ಅವ್ರು. ಅದು ಹೋಲ್ಬಿಡು, ಇವ ಎಲ್ಲಿ ಹೋಗ್ಯಾರ ಏನ ಗಾಡಿ ಹಚ್ಚಿ ಮಾರಾಯಿಗಳು. ಸಿದ್ದಣ್ಣ ಈಗ ಬಂದಿ ಅಂತ ಭಾಳ ತಾತ. ಬಾರೋ ಪಾಪ ಕೇರಪ್ಪ ಬಾ. ಬಂದೆ ನಾನು, ಬಂದ ಹೆಣ್ಮಕ್ಳನ್ನ ಆಟ ಕಟ್ಟಿಗೆ ಪಟ್ಟಿಗೆ ಆರ್ಸಾಕ ಹೇಳಿ ಕಳ್ಸಿನಿ. ಈಗ ಬಂದೀವ, ನೀವು ಭಾಳ ತಾತ ಬಂದ್. ಅವ್ರು ಎಲ್ಲದಾರು ಮರೆಯ? ನಾವು ಅಣ್ಣ ಬಂದಾನ. ಗಾಡಿ ಯಾಡ್ ಅದಾವಲ್ಲ, ಅದ ಸ್ಕೂಟಿ ಅವ್ರದ್ದು ಅಣ್ಣಾರ್ದು. ನಾನು ಹಂಗಾರೆ ನಮ್ಮ ಗಾಡ್ಯಾಗ ಹೋಗೋಣ ಬರ್ರಿ ಅಂತನ್ನಿ. ಹೊಳ ತೋರ್ಸಕ್ಕೆ ಕರೆದ್ರ ನನ್ನ ಬನ್ನಿ, ಹಂಗಾರೆ ನನ್ನ ಗಾಡ್ಯಾಗ ಹೋಗೋಣ ಬರ್ರಿ ಅನ್ನಾರ ಅನ್ನಿ. ಇಲ್ರಿ ಮನ್ಯಾಗಿಂದ ಗಾಡಿ ತೊಗೊಂಬಂದೇವ್ ತೋರಿ, ಮತ್ತೆ ಯಾಕಂತಂದು ಅವ್ರು ಆ ಸ್ಕೂಟಿ ತೊಗೊಂಬಂದ್ರ. ಏನ ಬಾರೋಪ, ಕರ್ಬೇವಿನ ಗಿಡ ಅದಾವಲ್ಲ ಮ್ಯಾರ್ಯಾಗ, ಒಟ್ಟು ಕರ್ಬೇವು ಹರ್ಕೊಳಕತ್ತಾರ. ಹರ್ಕೋಲ್ ಬಿಡು ಹರ್ಕೊ. ಚಾಜಿ ಸಿದ್ದಪ್ಪಣ್ಣಾಜಿ ಅಬ್ಬಿ ಆಯಾಜಿ ಅಲ್ಲಿ ಇವ್ನು ಇರ್ದವಳು ಏನು ಮಾತಾಡ್ತಾನೋ ಮರ. ಈಗ ಬಂದಿರೇನ ಅಂತ ಕೇಳತ್ತಾರ ಅನ್ನಾರ. ನೀವು ಒಂದಿಟ ಕನ್ನಡದಾಗ ಮಾತಾಡ್ರಿ, ನಮ್ಮ ಸಿದ್ದಪ್ಪಣ್ಣಾರ್ಗೆ ಅಟ್ಟಿದಾರ. ಓ ಆಯ್ತು ಆಯ್ತು. ಸಿದ್ದಪ್ಪಣ್ಣಾಜಿ ಬರ್ರಿ ಹೋಗೋಣ, ಗಿಡ ತೋರಿಸ್ ಬನ್ನಿ, ಕಾಯಿ ಎಷ್ಟು ಹೊಂಡತ್ತೆ ನೋಡೋಣ. ನಾವು ಬಂದು ಭಾಳ ಹೊತ್ತಾಯ್ತು, ನೀವು ಯಾಕೆ ಲೇಟ್ ಮಾಡಿದ್ರಿ? ಈಗ ತಗೋರಿ, ಮತ್ತು ಮನ್ಯಾಗ ದನಕರ ಅದು ಇದ್ದಾರ, ರೈತರ ಕಮತ ಹಂಗಾರಿ ಏನ ತೋರಿ ಬಂದಾರ. ಈಗ ಅಷ್ಟೇನು ಲೇಟ್ ಆಗಿಲ್ಲ. ನೋಡ್ರಿ ನೋಡ್ರಿ ಗಿಡ ಹೊಂದಿಸ್ಕೊ ನೋಡ್ರಿ. ಗಿಡ ನೋಡೋದಕ್ಕೆ ಏನೈತೆ, ಈಗ ನಾವು ಎಲ್ಲ ಸುತ್ತು ಕಡೆ ಅಡ್ಡಾಡಿ ನೋಡಿ ಬಂದಾಯ್ತು. ಹೇಳ್ಬಿಡಿ, ನಮಗೆ ರೇಟು ಹೇಳಿ ಎಷ್ಟಾಗುತ್ತೆ ಹೇಳು ಪಕ್ಕೀರ, ನೀನ ಹೇಳ, ಎಲ್ಲ ಗೊತ್ತಿದ್ದ ಅದೇ ಎಲ್ಲ. ನೋಡ್ರಿ ಸಾಹೇಬ್ರ ಅನ್ನಾರ ಮತ್ತು ಭಯ, ನಿಮಗೂ ಎಲ್ಲ ಗೊತ್ತಿದ್ದೈತಿ. ಗಿಡ ನೀವು ತೊಗೊಂಡಿರ್ತೀರಿ, ವ್ಯಾಪಾರ ಮಾಡಿರ್ತೀರಿ. ಒಂದು ರೇಟ್ ನೋಡಿ ನಮಗೂ ಪುರೋಟ ಆಗೋಂಗ, ನಿಮಗೂ ಲಾಭ ಆಗುವಂಗ ಮಾತಾಡ್ರಿ. ಅಲ್ಲ ಪಕ್ಕೀರ ಭಯ್ಯ, ನಾನು ನಿನ್ನೆ ನಿಮ್ದಕ್ಕೆ ಫೋನ್ಗೆ ಮಾತಾಡಿದ್ದೆ ಅಲ್ವಾ ರಾತ್ರಿ, ನೀವು ಸಿದ್ದಪ್ಪಣ್ಣಾಜಿಗೆ ಹೇಳಿಲ್ವಾ? ಅದು ಏನೋ ಒಂದಿಟ ಇತ್ತಾಗ ಬಾರಪ್ಪ ಹೇಳ್ತಾನೆ. ಮತ್ತು ಅವ್ನು ಕೂಡ ರೇಟ್ ಎಲ್ಲ ಮಾತಾಡೇನು ನಾನು. ಆ ತಗೋರಿ, ಹಂಗೆ ನೀವು ಆ ತಗೋರಿ ಅಷ್ಟು ಆಗಲಿ ಅನ್ನ ನೀ ಹೇಳ್ತಾನ ಎಲ್ಲ. ಹಂಗಂದ್ರೆ ಹೆಂಗೋ ಮರಯ್ಯ, ನಿನ್ನ ಮುಂದೆ ಏನು ಮಾತಾಡ್ಯಾನ ನಾವು, ನನಗೇನು ಗೊತ್ತು. ಅವ್ನು ನಿನ್ನ ಮುಂದೆ ರೇಟ್ ಮಾತಾಡಿದ್ದು ನನಗೇನು ಗೊತ್ತು. ನನಗೊಂದು ಮಾತು ಹೇಳನಿ ಅಂದ್ರೆ ನನಗೆ ಪೂರೋಟ ಆಗೋದು ಬಿಡೋದು ನೋಡಿ ನಿನಗೆ ಹೇಳ್ತಾನೆ. ಇಲ್ಲ ನಾ ಎಲ್ಲ ಹೇಳ್ತಾನೆ ನಿನಗೆ, ನಾ ಎಲ್ಲ ಕೊಡಿಸ್ತೀನಿ. ಆ ತಗೋರಿ ಪಕ್ಕೀರ್ ಹೇಳ್ಯಾನಲ್ಲ ಅಷ್ಟಕ್ಕೆ ಮುಗಿಸ್ಕೋರಿ ಅಂತ ಹೇಳಿ ಮರಯ್ಯ. ಆಮೇಲೆ ಮತ್ತು ಕಾಯಿ ಇಳ್ಕೊಂಡು ಹೋದ್ರು, ಹಣ್ಣು ಮಾರ್ಕೊಂಡಿಂದ ಏನು ಮಾಡಕ್ಕೆ ಬರೋಂಗಿಲ್ಲ. ಈಗ ಒಂದು ಮಾತು ಕಡಾಮುಡಿ ಮಾತಾಡ್ಬಿಡು. ಇಲ್ಲ ನಾ ಎಲ್ಲ ಕೊಡಿಸ್ತಾನೆ ನಿನಗೆ, ಹ್ಞೂ ಅಂದ್ಬಿಡು. ಈ ಸೋಳೆ ಮಗಂದು ಏನು ತಗಲೈತು ಏನೋ, ಬಾಯಿ ಬಿಚ್ಚಿ ಒಡೆದ ರೇಟ್ ಮಾತಾಡೋಲ್ಲ, ಹ್ಞೂ ಅನ್ನಕತ್ತಾನ. ಅವ್ನ ಮುಂದೆ ಏನು ಮಾತಾಡ್ಯಾನೋ, ನನಗೇನು ರೊಕ್ಕ ಕೊಡಿಸ್ತಾನೋ ಏನು ಮಾಡಲಿಪ್ಪ ನಾನು. ಭಯ್ಯ ಅಣ್ಣ ಹ್ಞೂ ಅಂದಾರ, ತಗೋರಿ ನೀವು ಹೊಂದಿಸ್ಕೊಂಡ್ಬಿಡ್ರಿ. ಐತೆ ಸಿದ್ದಪ್ಪಣ್ಣಾಜಿ, ನಿಮಗೆ ಮನಸ್ಸು ಐತೆ ಕಾಯಿ ಕೊಡ್ಲಿಕ್ಕೆ? ಮನಸ್ಸು ಐತೆ ಮಾರಾಯ, ಕೊಡ್ಬೇಕಂತ ಬಂದೇನಿ. ಮುಂಜಾನೆ ಅದೆಲ್ಲ ಮಾಡೋದು ಹಾರೆ ಬಿಟ್ಕೊಟ್ಟು ಎದ್ದಾವನ ಹೊಲಕ್ಕೆ ಎದಕ್ಕೆ ಬಂದೇನಿ ಹೇಳಿ, ಬಾಯಿ ಬಿಚ್ಚಿ ಮಾತಾ. ಫಕೀರಣ್ಣಾಜಿ ನೀವು ಮಾತಾಡಿದ್ರಿ ಅವ್ರ ಜೊತೆಗೆ? ಹಾಂ ಭಯ್ಯ ಮಾತಾಡೇನು ತಗೋರಿ, ಹ್ಞೂ ಅಂದಾರ ತಗೋರಿ ಅವ್ರ.
ತಗೊಳ್ಳಿ ಪಕ್ಕೀರಣ್ಣಾಜಿ, ಇದನ್ನು ಅಡ್ವಾನ್ಸ್ ರೊಕ್ಕ ತಗೊಳ್ಳಿ. ನಾವು ಕಾಯಿ ಎಲ್ಲ ಇಳುಬಿಟ್ಟು ಹಣ್ಣು ಮಾರಿ 1 ವಾರದೊಳಗೆ ನಿಮಗೆ ರೊಕ್ಕ ಕೊಡ್ತೀವಿ. ಅಷ್ಟು ಲೇಟ್ ಮಾಡಬೇಡಪ್ಪ ಮಾರಾಯ, 1 ವಾರದ ಮಟ ಅದು ತಡ್ಕೊಳ್ಳೋ ಅಷ್ಟಿಲ್ಲ. ನಮ್ಮ ಒಟ ಯಾವಾರದು ಅದಾವು. ನೀನು ಕಾಯಿ ಓಟು ಗಿಡ ಬರೇದ ಗೊಡ್ದ ನಮಗೆ ರೊಕ್ಕ ಮುಟ್ಟಿಸ್ಬೇಕು ನೋಡಿ. ಹಾಂ ಐತೆ ಅಷ್ಟೇ ಮಾಡೋಣ, ತಗೊಳ್ಳಿ. ಆಯ್ತು ತಗೋ ಹುಷೇನಣ್ಣ, ಎಲ್ಲ ಬರೋಬ್ಬರಿ ಐತಿ. ನಾ ಅನ್ನಾಗೆಲ್ಲ ಹೇಳ್ತೀನಿ, ನಡೀರಿ ನೀವು. ಅಲ್ಲೇ ನಮ್ದಕ್ಕೆ ಕರ್ಬೇವಿಗೆ ಸೊಪ್ಪು 4 ಪೇರಲಕಾಯಿ ತಗೊಂಡಿದ್ದೀನಿ ಸಿದ್ದಪ್ಪಣ್ಣಾಜಿ. ತಗೋರಿ ಹರ್ಕೊಂಡು ಹೋಗ್ರಿ. ಐತೆ, ನೀವು ಮಾತಾಡ್ಕೊಂಡು ಬನ್ನಿ ಪಕ್ಕೀರಣ್ಣಾಜಿ, ನಾನು ಬರ್ತೆ. ಏನ್ಲೇ ಪಕೀರ ಈ ಸೊಳೆ ಮಗಂದು ಏನು ಗೋಲ್ಮಾಲ, ಬಾಯ್ ಬಿಟ್ಟು ಹೇಳೋಲ್ಲೋ ಮಾರಾಯ. ಮತ್ತು ಇಕ್ಕಟ್ಟು ಪೂರ್ತಿ ರೊಕ್ಕ ಕೊಡುವಾಗ ಏನಾರ ಮತ್ತು ಜಗಳ ತೆಗ್ದಿಗ್ದ ನೋಡಿ. ನಾಳೆನಾ ಒಮ್ಮೆರ ಹಿಂಗೆ ಮಾಡೇವಿನ ನಾವು. ನನ್ನ ಮ್ಯಾಗ ಬರಾಸಡ ನಾ ಎಲ್ಲ ಕೊಡ್ಸಿಸ್ತೇನೆ. ತಗೋ ಇನ್ನು ರೊಕ್ಕ ಇಟ್ಕೋ. ಈಕಿ ಏನು ಹೊಲ್ದಾಗಿಂದ ಬರ್ಕೊಡತ್ತ ತುಗುಡ್ಸ್ಕೊಂತ ಬಂದಾಳೆ ಮಾರಿ. ಹಿಂಗೆ ಯಾಕೆ ಮಾಡ್ಯಾಳಿಕೆ? ಮನ್ಯಾಗಿದ್ದಿದ್ದು ಇವತ್ತು ಹೋಗ್ಯಾಳ ನೋಡಿಕಿನ್ ಮಾರಿ. ಅಯ್ಯ ಉಶ್ಯಪ್ಪ. ಜ್ಯೋತಿ ಒಂದಿಷ್ಟು ನೀರು ತೊಂಬಾರ ಇವ. ಏನು ಬಿಸಿಲೈತಿವ ಇವ ಅಲ್ವಾ ಇವ. ಹಾ ಹೊಲಕ್ಕೆ ಹೋಗಿ ಬಂದ್ಲ ಅಂದ್ರೆ ಈಕಿದು ತೇರು ಎಳೆದು ಮೆಟ್ಟಿಗೆ ನಿಂದಿರ್ತೈತೆ ನೋಡು. ನೀರು ತೊಂಬಾರವ ಆಕಿಗೆ ನೀರು. ಇಲ್ರಿ ಇವತ್ತು ಬಿಸಿಲ ಭಾಳ ಐತ್ರಿ. ಅಯ್ಯ ಗಿರ್ಜಕ್ಕ ಆಗಲ್ಲ ನಿಮ್ಮ ಮನೆಗೆ ಬಂದಿದ್ದೆ ನಾನು. ನಿಮ್ಮ ಜ್ಯೋತಿ ನಮ್ಮವ್ವ ಹೊಲಕ್ಕೆ ಹೋಗ್ಯಾಳ ಅಂದ್ಲು. ಹ್ಞೂ ಬನ್ನಿವ ಇವ. ಏನು ಬಿಸಿಲೈತ್ಲಿ ಇವ ಹೊಲ್ದಾಗ. ಒಂದು ತಿಂಗಳು ತಿಂಗಳು ಆತಲ್ಲ ಮನ್ಯಾಗ ಇರಾಕತ್ತಿ. ಈಗ ತಿಂಗಳು ಆತಲ್ಲ ಮನ್ಯಾಗ ಇರಾಕತ್ತಿ. ಮನ್ಯಾಗ ಇದ್ದಿದ್ದು ಇವತ್ತು ಹೋಗ್ಯಲ್ಲ ಹಂಗೆ ಅನ್ಸೈತೆ ನಿನಗೆ. ಏನು ಮಾಡಿದ್ರಿ? ಏನಿಲ್ಲ ಬಿಡ, ಮಾವಿನಕಾಯಿ ತೊಗೊಳಕ ದಲಾಲ್ರು ಬಂದಿದ್ರ. ಇವ ನಮ್ಮ ಹಿರಿಯ ಅವ್ರಿಗೆ ಹೊಂದಿಸ್ಕೊಳಕ್ಕೆ ಹೋಗಿದ್ದ. ಮತ್ತು ಕಂಟಿ ಅದು ಕಡ್ದಾರಲ್ಲ ಹೊಲದಾಗ ನೋಟು ಮುಳ್ಳು ಆರಿಸಿ ದುಂಡಕ್ಕೆ ಹಾಕಿದ್ದೆ. ಒಂದೊಂದು ಊಟನ ಕಸ ಕಾಂಗ್ರೆಸ್ ಕಸ ಅದು ಇತ್ತ. ಅದು ನೋಟು ಕಿತ್ತು ಮತ್ತು ದುಂಡಕ್ಕೆ ಮಾಡಿ ಅದು ಬನ್ನಿ ಬಾರ ಒಳಗೆ ಹೋಗುಂಬಾ ಕುಂತ್ರ ಬಾನೆ ಹುಡುಗಿ ನೀರು ತೊಂಬ ಅಂತ ಹೇಳಿಂದ. ನೀರು ಕುಡಿ. ನಾವು ಮಜ್ಜಿಗೆ ತಂದ್ಕೊಡ್ಲ. ಮಜ್ಜಿಗೆ ನಾನು ನೀನು ಮಾಡಿದ್ಲೇಪ್ಪ, ಇನ್ನೂ ಹಂಗೆ ಅದಾವ ಫ್ರಿಜ್ನಾಗ ಇಟ್ಕೊಂಡವು. ಆತು ಬಿಡು. ನಿನ್ನೆ ಶಾರಕ್ಕರ ಮನ್ಯಾಗ ಹಿರಿಯಾರು ಕುಡಿದ್ರು ಜಗ್ ಬಾಯ್ ಮಾಡಾಕತ್ತಿದ್ರು ಸಂಜೆನ್ಯಾಗ. ಗೊತ್ತೈತೆ ನಿನಗೆ? ಅದಲ್ಲೇಪ್ಪ ಶಾರಕ್ಕನ ಮಗಳು ಜಗಳ ಮಾಡಿ ಬಂದ ಅಂತಲ್ಲ, ಅದಕ್ಕೆ ಹಿರಿಯಾರು ಕುಡಿಕಿ ಗಂಡ ಬಂದಾನ ಕರ್ಕೊಂಡು ಹೋಗಾಕ. ಅದು ಏನೋ ನ್ಯಾಯ ಮಾಡ್ತೈತಂತ. ಅವಾಗೇನ ಹೊಲ ಮನೆ ತೊಗೊಂಡು ಬಾ ಅನ್ನಕತ್ತಾನಂತ. ಇನ್ನೂ ಇವರು ಶಾರಕ್ಕನ ಗಂಡ ಗಟ್ಟಿ ಅದಾವು, ಅಡ್ಡಾಡ್ಕೊಂತದಾವು. ಈಗ ಯಾಕೆ ಹೊಲ ಮನೆ ಕೊಡ್ತಾರ ಅವರು? ಎನ್ನಾಸ್ತಿ ಅಂತ ಮಾಡ್ಕೊಂಡವ ಆಸೆಕ್ ಬಿದ್ದು. ಈಗ ಅದನ್ನು ಆಸ್ತಿ ತಗೋ ಅಂತ ಹೆಂಡತಿ ಗಂಟು ಬಿದ್ದಾನಂತವ. ಅದಕ್ಕೆ ಅವರು ಹಿರಿಯರು ಕುಡಿಸಿದ್ರು ನಿನ್ನೆ. ಆ ಹುಡುಗಿ ಏನಂತತಿ, ನನಗೇನು ಆಸ್ತಿ ಬೇಕಾಗಿಲ್ಲ, ಆಸ್ತಿ ತೊಗೊಂಡು ಹೋದ್ರೆ ಅದರಲ್ಲಿಂದ ನನಗೇನು ಜೀವಕ್ಕೆ ಸುಖ ಇಲ್ಲವ ಇವ. ಬರೇ ರೊಕ್ಕ ಅಂತ ನಿಗ್ಗರ್ಸ್ತಾರೆ ಇವರು. ನಾ ಏನು ಒಲ್ಲೆ ಅನ್ನಕತ್ತ. ಈಗ ಹೋಗಾಕ ಒಲ್ಲೆ ಅಂತ ಇಲ್ಲಾರ ಯಾರ್ದಾರ ಅವರಪ್ಪ ಅವರವ ಇಬ್ಬರ. ಸುಮ್ಮನೆ ಇಲ್ಲೇ ನಮ್ಮಪ್ಪ ನಮ್ಮವ್ನ ಅವ್ರಿಗೆ ಅಡುಗೆ ಮಾಡಿ ಹಾಕ್ತಾನೆ, ಅವ್ರನ್ನ ಜೋಪಾನ ಮಾಡ್ತಾನೆ. ಅಲ್ಲಿ ಹೋಗಿ ಇವ್ರು ನಿಗ್ಗರ್ದಾಗ ಎಲ್ಲಿ ಸಾಯಕ್ಕೆ ಹೋಗಲ್ವ? ಜನ್ಮಕ್ಕೆ ಚೀ ಅನ್ಸೈತಿ. ನರಕ ಎಲ್ಲೈತೆ ಅಂದ್ರೆ ಇಲ್ಲೇ ಐತೆ ನಾನು ಆರಂಗೆ ಮಾಡ್ತಾರ. ನಾವು ಅಲ್ಲಿ ಅನ್ನತ್ತ ಅವ್ರ ಅತ್ತೆ ಅಂತ ನೋಡಿ ಬರೇ ಹುಡುಗರಿಗೆ ಏನಾರ ತೊಗೊಂಬ ಅಂದ್ರೆ ಅವ್ರಮ್ಮ ತರೋಂಗಿಲ್ಲನ ಅಂತಂದು ಇಲ್ಲಿಂದನ ಹುಡುಗರಿಗೆ ಚೈನ ಅರಿಬಿ ಸುಟಿ ಕೊಟ್ಟು ಸರ್ತಿಗೊಮ್ಮೆ ಇಲ್ಲಿಗೆ ಬರ್ತಾರ. ಅವ್ರು ಬಂದ್ರಂದ್ರೆ ಇವರು ಚೈನ ತರ್ತಾರ, ಹುಡುಗರಿಗೆ ಮೂಗು ಚುಚ್ಚಿಸಿ ಮೂಗಟ್ಟು ತರ್ತಾರ, ಅರ್ಬಿ ಕೊಡಿಸಿ ಕಳಿಸ್ತಾರ. ಹುಡುಗರಿಗೆ ಬ್ಯಾಗ್ ಅಂದ್ರೆ ಬ್ಯಾಗ್ ತಂದು ಕೊಡಿಸ್ತಾವೆ. ಇಲ್ಲಿಂದ ಎಲ್ಲ ಒಯ್ತಾರ, ಅವು ಕೊಡ್ತಾರ. ಇವರು ಅವ್ರಿಗೆ ಸೆಮಿ ಹತ್ತಿ ಬಿಡ್ತೈತೆ. ಅವು ಬರೀ ತೊಗೊಂಡು ಬಾ ಅಂತವಂತ ಕೊಟ್ಟದ್ದು ಎಲೆಗೆ ಹಾಕತ್ ಬಿಡ. ಅವು ತಿಳ್ಕೊಬೇಕು ಬಿಡ ಪತ್ರೊಳಗಳು.